ನಿಮ್ಮ ಜೊತೆ ಇರ್ತೀನಿ ಅನ್ನುವಂತಹ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ನಾವು ಧನ್ಯವಾದವನ್ನು ಹೇಳ್ತೇವೆ. ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಮುಖ್ಯ ಅತಿಥಿಗಳು ಶ್ರೀ ಜೆಂ ಶಿವೂರವರು ಸಾಹಿತಿಗಳು, ಕವಿಗಳು, ನಟರು. ನಮ್ಮ ನವಭಾರತ ಸೇನಾ ಕುರಿತಾಗಿ ಒಂದಷ್ಟು ಗೀತೆಗಳನ್ನು ಬರೆದಿದ್ದಾರೆ. ಅದರ ಜೊತೆಯಲ್ಲಿ ಈಗ ವೇದಿಕೆಯಲ್ಲಿ ಅದನ್ನು ನಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಮೊದಲನೇ ಬಾರಿ ನನಗೆ ರುಕ್ಮಾಂಗದವರು ಬಂದು ಸಹ ನಾವು ಈ ಥರ ಒಂದು ಪಕ್ಷ ಮಾಡ್ತಾಯಿದ್ದೀವಿ, ಆ ಪಕ್ಷಕ್ಕೆ ನೀವೊಂದು ಹಾಡುಗಳನ್ನ ಬರ್ಕೊಡ್ಬೇಕು. ನಾನು ಎಲ್ಲ ಪಕ್ಷಕ್ಕೂ ಬರೆದಿದ್ದೀನಿ. ನಾನೊಬ್ಬ ಕವಿ, ಸಾಹಿತಿ, ಪಕ್ಷಭೇದ ಇಲ್ಲ, ಅದು ನನ್ನ ವೃತ್ತಿ. ಹಾಗಾಗಿ ಎಲ್ಲ ಪಕ್ಷಗಳಿಗೂ ಬರ್ಕೊಟ್ಟಿದ್ದೀನಿ. ಎಲ್ಲ ಪಕ್ಷದವರು ಬರ್ತಾರೆ, ಎಲ್ಲ ಪಕ್ಷದವ್ರಿಗೂ ಬರ್ಕೊಟ್ಟಿದ್ದೀನಿ. ಮೊದಲು ಅಂದ್ಕೊಂಡಿದ್ದೆ ನಾನು ಯಾವುದೋ ಒಂದು ಪಕ್ಷದ ಗೀತೆ ಬರೆದುಬಿಟ್ರೆ, ಎಸ್ಪೆಷಲಿ ಬಂಗಾರಪ್ಪನವರು ಕ್ರಾಂತಿರಂಗ ಅಂತ ಪ್ರಾರಂಭ ಮಾಡಿದಾಗ ಆಕಾಶ್ ಆಡಿಯೋನಲ್ಲಿ ನನ್ನ ತವರಿನ ಸಿರಿದೇವಿ ಅನ್ನೋ ಒಂದು ಧ್ವನಿ ಸುರುಳಿ ಬಹಳ ಹಿಟ್ಟಾಗಿತ್ತು. ಅಂಥ ಸಮಯದಲ್ಲಿ ಬಂದು ನನಗೆ ರಾಜಕೀಯ ಪಕ್ಷದ ಗೀತೆ ಬರ್ಕೊಡು ಅಂತ ಕೇಳಿದರು. ಆಗ ನಾನು ಹೇಳಿದೆ, ಇಲ್ಲಪ್ಪ, ನಾನು ಯಾವುದೇ ಪಕ್ಷದಿಂದ ಗುರುತಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ನಾನೊಬ್ಬ ಕಲಾವಿದ ಅಂತ ಹೇಳಿ ಇದು ಮಾಡಿದ್ದೆ. ಆದರೆ ಕೆಲವು ನನ್ನ ಸಹೋದ್ಯೋಗಿಗಳು, ನಮ್ಮ ಹಿನ್ನೆಲೆ ಗಾಯಕರಾದ ಮಂಜುಳಾ ಗುರುರಾಜು, ಬಿ ಆರ್ ಛಾಯಾ ಅಂಥವರೆಲ್ಲ ನನಗೆ ಸಲಹೆ ಕೊಟ್ಟರು. ನೀನು ಗೀತೆ ಬರ್ಕೊಟ್ಟಾಕ್ಷಣಕ್ಕೆ ನೀನೇನು ಆ ಪಕ್ಷದ ಐಡೆಂಟಿಟಿ ಅಲ್ಲ, ನಿನ್ನ ವೃತ್ತಿ ಅದು, ನೀನು ಬರ್ಕೊಡು ಅಂದಮೇಲೆ ಎಲ್ಲ ಪಕ್ಷಕ್ಕೂ ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಇವರು ಭಾಳ ಒಳ್ಳೆಯ ಆಶಯ ಇಟ್ಕೊಂಡು ನನ್ನ ಹತ್ರ ಬಂದು ಆ ಗೀತೆ ಬರ್ಕೊಡ್ಬೇಕು ಅಂತ ಕೇಳಿದ್ರು. ಹಾಗಾಗಿ ಅವರ ಆಶಯಗಳನ್ನು ಪದಗಳನ್ನಾಗಿ ಮಾಡಿ ಒಂದು ಗೀತೆಯ ರಚನೆ ಮಾಡಿದ್ದೇನೆ. ಅದರಲ್ಲಿ 3 ಗೀತೆ ಮಾಡ್ತಿದ್ದೀನಿ. ಅದು ಒಂದು ಹೇಳ್ತೇನೆ, ಯಾಕೆಂದರೆ ನಿಮ್ಮೆಲ್ಲರ ಭಾವನೆ ಮನಸ್ಸಿನಲ್ಲೂ ಹುದುಗಿರುವಂಥ ಮಾತುಗಳೇ ಇಲ್ಲಿ ನನ್ನ ಗೀತೆಯ ಪದಗಳಾಗಿರ್ತವೆ. ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದು ಇನ್ನೂ ರಾಗ ಸಂಯೋಜನೆ ಆಗಿಲ್ಲ, ನನ್ನ ಕಚ್ಚಾ ರಾಗ ಇದರಲ್ಲಿ ಹಾಡುವಂಥ ಪ್ರಯತ್ನ ಮಾಡ್ತೀನಿ. ಯಾವುದೇ ಪಕ್ಷ ಬಂದರೇನು, ಇಷ್ಟು ವರ್ಷವಾದರೂ ಮಧ್ಯಮ ವರ್ಗದವರ ಬವಣೆ ಕೇಳೋರೇ ಇಲ್ಲ. ಎಷ್ಟು ಹೇಳಿದರೂ ಕತೆ ಮುಗಿಯೋದೇ ಇಲ್ಲ, ಎಷ್ಟು ಹೇಳಿದರೂ ಕತೆ ಮುಗಿಯೋದೇ ಇಲ್ಲ. ಓಟಿಗಾಗಿ ನಾವು ಬೇಕು, ತೆರಿಗೆ ಕಟ್ಟೋಕೆ ನಾವೇ ಬೇಕು. ಯಾವ ಭರವಸೆನೂ ಇಲ್ಲ ನಮ್ಮ ಬಾಳಿಗೆ, ಯಾವ ಭರವಸೆನೂ ಇಲ್ಲ ನಮ್ಮ ಬಾಳಿಗೆ. ಚುನಾವಣೆ ಬಂದರೆ ಸಾಕು, ಅಂಗೈಯಲ್ಲೇ ಸ್ವರ್ಗ ತೋರಿಸಿ ಸೀಟು ಸಿಕ್ಕ ಮೇಲೆ ನಮ್ಮನ್ನು ಮಂಗ ಮಾಡುವರು, ಸೀಟು ಸಿಕ್ಕ ಮೇಲೆ ನಮ್ಮನ್ನು ಮಂಗ ಮಾಡುವರು. ಸರ್ಕಾರದ ಸವಲತ್ತೆಲ್ಲ ಸಿಂಹ ಪಾಲು, ಬಡವರಿಗೆ ಕಾಂಟ್ರಾಕ್ಟೆಲ್ಲ ಉಳ್ಳವರ ಪಾಲಾಗುತ್ತಲ್ಲ. 100 ಯೋಜನೆ ನಮಗೆ ತೋರಿಸಿ ಪೇಪರ್ನಲ್ಲೇ ಮಣ್ಣು ಮುಗಿಸಿ ಸಿಕ್ಕಿದ್ದೆಲ್ಲ ಜೇಬಿನೊಳಗೆ ಇಳಿಸ್ತಾರಲ್ಲ, ಇವರು ಸಿಕ್ಕಿದ್ದೆಲ್ಲ ಜೇಬಿನೊಳಗೆ ಇಳಿಸ್ತಾರಲ್ಲ. ಮೇಲಿನಿಂದ ಕೆಳಗಿನಿಂದ ಅತ್ತಲಿಂದ ಇತ್ತಲಿಂದ ತೆರಿಗೆ ಸೆಸ್ಸು ಹಾಕಿ ನಮ್ಮನ್ನು ಸಾಯಿಸ್ತಾರಲ್ಲ, ತೆರಿಗೆ ಸೆಸ್ಸು ಹಾಕಿ ನಮ್ಮನ್ನು ಸಾಯಿಸ್ತಾರಲ್ಲ. ಮದುವೆ ಆದ ಗಂಡ ಹೆಂಡತಿ ಜೀವನ ಎಂಜಾಯ್ ಮಾಡೋದಲ್ಲೇ ಕತ್ತೆ ಹೆಂಗೆ ಹಗಲು ಇರುಳು ದುಡಿತಾರಲ್ಲ, ಕತ್ತೆ ಹೆಂಗೆ ಹಗಲು ಇರುಳು ದುಡಿತಾರಲ್ಲ. ಮಕ್ಕಳ ವಿದ್ಯೆ ಆರೋಗ್ಯಕ್ಕೆ ಎಷ್ಟು ದುಡಿದ್ರೂ ಏನು ಬಂತು, ಸಾಲ ಮಾಡೋದಂತೂ ನಮಗೆ ತಪ್ಪೋದೇ ಇಲ್ಲ, ಸಾಲ ಮಾಡೋದಂತೂ ನಮಗೆ ತಪ್ಪೋದೇ ಇಲ್ಲ. ಇದಕ್ಕೆಲ್ಲ ಗಮನ ಕೊಟ್ಟು ಸುಧಾರ್ಸೋಕ್ಕೆ ಬರ್ತಾ ಇರೋ ನವ ಭಾರತ ಸೇನೆಗೆ ನಮ್ಮ ಬೆಂಬಲ ಇಲ್ಲ. ಇದಕ್ಕೆಲ್ಲ ಗಮನ ಕೊಟ್ಟು ಸುಧಾರಿಸೋಕ್ಕೆ ಬರ್ತಾ ಇರೋ ನವಭಾರತ ಸೇನೆಗೆ ನಮ್ಮ ಬೆಂಬಲ ಎಲ್ಲ. ಧನ್ಯವಾದಗಳು. ಇನ್ನೂ 1-2 ಗೀತೆ ಇದೆ, ಅದನ್ನು ಅವಕಾಶ ಆದಾಗ ಹಾಡ್ತೀನಿ. ಶ್ರೀಯುತ ಜೆಂ ಶಿವೂರವರಿಗೆ ಪ್ರೀತಿಯ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ನಮ್ಮ ಗೆಳೆಯರು, ನಮ್ಮ ಜೊತೆ ಯಾವಾಗಲೂ ಒಡನಾಡಿಗಳು. ನಮ್ಮ ಈ ನವಭಾರತ ಸೇನಾ ಏನಾದರೂ ಕೆಲಸಗಳಿದ್ದಾಗ ಮಾರ್ಗದರ್ಶನ ಕೊಡ್ತಾರೆ, ನಮ್ಮ ಜೊತೆ ಕುಳಿತು ಮಾತಾಡ್ತಾರೆ. ಅಂತಹ ಆತ್ಮೀಯ ಗೆಳೆಯರಿಗೆ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಶ್ರೀಯುತ ರವಿ ರೇಡ್ಕರ್ ರವರು, ಕಾಳಿ ಬ್ರಿಗೇಡ್ ದಾಂಡೇಲಿ ಮುಖ್ಯ ಸಂಚಾಲಕರು, ನಮ್ಮ ಜೊತೆ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಎಲ್ಲರಿಗೂ ಊಟದ ವ್ಯವಸ್ಥೆಯಾಗಿದೆ, ದಯವಿಟ್ಟು ಯಾರೂ ಮಧ್ಯದಲ್ಲಿ ಎದ್ದು ಹೋಗಬೇಡಿ. ಎಲ್ಲರಿಗೂ ಸಹ ಒಂದು ಊಟವನ್ನು ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಹೊಸ ಚಿಂತನೆಯೊಂದಿಗೆ ಇವತ್ತು ಉದಯವಾಗುತ್ತಿರುವ ನವಭಾರತ ಸೇನಾ ಪಕ್ಷದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ್ದ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಹಿರಿಯ ಮಾರ್ಗದರ್ಶಕರುಗಳೇ, ಪತ್ರಕರ್ತ ಬಂಧುಗಳೇ ಹಾಗೂ
ಹಿತಚಿಂತಕರಾಗಿ ಆಗಮಿಸಿದಂಥ ಎಲ್ಲ ಸಹೋದರ ಸಹೋದರಿಯರು. ನನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ ದತ್ತಾತ್ರೇಯ ಹೆಗಡೆಯವರು ಒಂದು ಮಾತು ಹೇಳಿದರು, ಅನೇಕ ಪಕ್ಷಗಳಲ್ಲಿ ಕೆಲಸ ಮಾಡಿ ಬಂದವರು ಅಂತ. ಅವಾಗ ಸುಮಾರು ಜನ ಹುಬ್ಬೇರಿಸಿ ನೋಡಿದರು. ಯಾರಾದರೂ ಹೇಳ್ತಾರೆ ಏನೋ ನಿಷ್ಠೆಯಿಂದ 20 ವರ್ಷದಿಂದ 30 ವರ್ಷದಿಂದ ಕೆಲಸ ಮಾಡಿದ್ರು ಅಂದರೆ, ಇವರು ಇಷ್ಟು ಕಡಿಮೆ ವಯಸ್ಸಲ್ಲಿ ಅನೇಕ ಪಕ್ಷಗಳನ್ನ ಮಾಡಿ ಬಂದಿದ್ದಾರೆ ಅಂದರೆ ಒಂಥರ ವಿಪರ್ಯಾಸ ಅದು. ಒಪ್ಕೊಳ್ತಾ ಇದ್ದೇನೆ ಪ್ರಾಮಾಣಿಕವಾಗಿ. ಅವರು ಭಾಳ ಸರಳ ಭಾಷೆಯಲ್ಲಿ ಹೇಳಿದ್ದಾರೆ. ನಮ್ಮ ಊರ ಕಡೆ ಬಂದರೆ ಹೇಳ್ತಾರೆ, ಮೇಲಿನ ಮೇಲೆ ಪಾರ್ಟಿ ಚೇಂಜ್ ಮಾಡೋನು ಅವನು, ಯಾವ ರವಿ ರೇಟ್ಕಂದ್ರೆ ಅವನು ಪಾರ್ಟಿ ಚೇಂಜ್ ಮಾಡ್ತಾ ಇರ್ತಾನಲ್ಲ ಅವನು ಅಂತೇಳಿ. ಈ ರೀತಿ ಇದೆ. ಖಂಡಿತವಾಗಿ ಇದು ಒಂದು ಜೋಕ್ ಆಗಿರ್ಬೋದು, ಆದರೆ ನಾನು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ನಾನು ಪಕ್ಷಗಳು ಎಲ್ಲ ಪಕ್ಷಗಳು ಕೆಲಸ ಮಾಡಿ ಆಯಿತು. ಆಮ್ ಆದ್ಮಿ ಒಂದು ಇರಲಿಲ್ಲ ನಮ್ಮೂರಲ್ಲಿ, ಇಲ್ಲಾಂದರೆ ಅದು ಕೂಡ ಆಗಿ ಹೋಗಿತ್ತು ಆ ಟೈಮಿಗೆ. ಇದರ ಹಿಂದಿನ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, ನಾನು ಸುಮಾರು ವರ್ಷದಿಂದ ನಾನು ಯುವ ಚಟುವಟಿಕೆಯಲ್ಲಿ ತೊಡಗಿಕೊಂಡವನು. ಕರ್ನಾಟಕದ ಯುವ ಸಂಘಟನೆಗಳಿಗೆ ಲೀಡರ್ ಆಗೇನು ನ್ಯಾಷನಲ್ ಲೆವೆಲೆಲ್ಲ ಅಟೆಂಡ್ ಮಾಡಿದ್ದೇನೆ. ಸುಮಾರು 60ರಿಂದ 70 ಸಂಘಟನೆಗಳನ್ನು ಕಟ್ಟಿದ್ದೇನೆ, ಯುವಕ ಸಂಘಟನೆಗಳು. ಅಲ್ಲಿ ನಮಗೆ ಯಾವ ರೀತಿ ಮಾರ್ಗದರ್ಶನ ನೀಡಿದಂದರೆ, ರಾಜಕಾರಣಕ್ಕೆ ನೀವು ಹೋಗಬೇಕು, ನಿಮ್ಮಂಥವ್ರು ಯುವಕರು ರಾಜಕಾರಣದಲ್ಲಿ ಇರಬೇಕು. ನಮ್ಮಲ್ಲಿ ಇರುವಂಥ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಕೃಷಿಕರು ರೈತರದ ಸಮಸ್ಯೆ ಇರ್ಬೋದು, ಇಂಥ ಸಮಸ್ಯೆಗಳಿಗೆ ನಿಮ್ಮಂಥ ನಾಯಕರು ಅಲ್ಲಿ ಲೀಡರ್ಶಿಪ್ ತೊಗೊಂಡು ಕೆಲಸ ಮಾಡಿದಾಗ ಮಾತ್ರ ಅದಕ್ಕೆ ಸೊಲ್ಯೂಷನ್ ಸಿಗ್ಬೋದು ಅಂತೇಳಿ. ಅದು ಒಂದೇ ಗುರಿ ಇಟ್ಕೊಂಡು ನಾವು ಪಕ್ಷಗಳನ್ನು ಸೇರ್ತಾ ಹೋದೇವೆ. ಅಲ್ಲಿ ಸೇರಿದಾಗ ಅಲ್ಲಿದ್ದು ರಿಯಾಲಿಟಿ ಗೊತ್ತಾಗ್ತಾ ಹೋಗ್ತಾಯಿತ್ತು ಏನೇನಿದೆ ಅಂತೇಳಿ. ಈಗ ನಾವೆಲ್ಲ ಹೇಳ್ತೇವಲ್ಲ, ಸುಮಾರಷ್ಟು ಸಮಸ್ಯೆಗಳಿಗೆ ನಾಯಕರು ಯಾಕೆ ಸ್ಪಂದಿಸ್ತಾ ಇಲ್ಲ ಅಂದರೆ, ಟೈಮ್ ಇರೋದಿಲ್ಲ ಅಲ್ಲಿ ಸ್ವಾಮಿ, ಟೈಮೇ ಇರೋದಿಲ್ಲ. ಒಬ್ಬ MLA ಆಗಬೇಕಂದ್ರೆ ನಾವು ಕಷ್ಟಪಟ್ಟು ಹಿಂದೆ ದುಡ್ದು MLA ಆಗಬೇಕು. ಏನಾದರೂ ಮಾಡಿ MLA ಆಗ್ತಾನೆ, MLA ಆದ ನಂತರ ಮಿನಿಸ್ಟರ್ ಆಗಲಿ ಓಡಾಡಬೇಕು, ಮಿನಿಸ್ಟರ್ ಆದ ನಂತರ ಮುಖ್ಯಮಂತ್ರಿ ಆಗಲಿ ಓಡಾಡಬೇಕು. ಪಕ್ಷದಿಂದ ಏನೋ ಉಚ್ಚಾಟನೆ ಮಾಡ್ತಾರೆ, ಅದೊಂದು ಟೆನ್ಷನ್. ಉಚ್ಚಾಟನೆ ಆದರೆ ಬೇರೆ ಪಕ್ಷದ ಹೋಗೋದು ಹೇಗೆ, ಯಾವ ಪಕ್ಷಕ್ಕೆ ಹೋಗುವುದು, ಆ ಟೆನ್ಷನ್. ಈ ಟೆನ್ಷನ್ನಲ್ಲಿ ಒಂದು ಕಾಲ ಕಳೆದು ಹೋಗ್ತದೆ. ಇಂಥ ಸಮಸ್ಯೆಗಳಿಗೆಲ್ಲ ಟೈಮ್ ಇರೋದಿಲ್ಲ ಅಲ್ಲಿ ಯೋಚನೆ ಮಾಡಲಿಕ್ಕೆ. ಅದಕ್ಕೆ ಮೂಲಭೂತ ಸಮಸ್ಯೆಗಳಿಗೆ ನಾವು ಹಿನ್ನಡೆ ಕಾಣೋದು. ಅದು ನೋಡ್ತಾ ನಾನು ನಾನು ಪ್ರಮುಖ ಸ್ಥಾನದಲ್ಲಿ ಇದ್ದೆ. ಸುಮ್ಮನೆ ಏನೋ ಪಕ್ಷ ಚೇಂಜ್ ಮಾಡ್ತಾ ಹೋದವನಲ್ಲ. ಜಿಲ್ಲಾಧ್ಯಕ್ಷನಾಗಿದ್ದೆ ಉತ್ತರ ಕನ್ನಡ ಜಿಲ್ಲೆಗೆ BJPಯಲ್ಲಿ ಇರಬೇಕಾದ್ರೆ. ಎಲ್ಲ ಪ್ರಮುಖರ ಜೊತೆಗೆ ಪ್ರವಾಸ ಮಾಡಿದವನು ನಾನು. ಆದರೆ ಎಲ್ಲಿ ನನಗೆ ಆಶಾ ಕಿರಣ ಇರಲಿಲ್ಲ ಅಲ್ಲಿ ಯಾವುದೋ ಕೆಲಸ ಮಾಡಲಿಕ್ಕೆ. ಸುಮಾರಷ್ಟು ಉದಾಹರಣೆಗಳು. ನಾನೇನಾದರೂ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರೆ 6 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ ನಾನು. ಡಾಕ್ಟರ್ ಇಲ್ಲ ಅಂತೇಳಿ ಊರಲ್ಲಿ. ಆ ಡಾಕ್ಟರ್ ಬರಬಾರ್ದಂತೇಳಿ ನಮ್ಮ ಪಕ್ಷದವರು ಟ್ರೈ ಮಾಡ್ತಾಯಿದ್ರು. ಬಂದರೆ ಇವರಿಗೆ ಹೆಸರು ಹೋಗ್ತದೆ ಅಂತೇಳಿ. ಅಲ್ಲಿ ರಾಜಕೀಯ ಅಂದರೆ ಕಾಂಪಿಟಿಷನ್, ಬೇರೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಮತ್ತೊಬ್ಬನಿಗೆ ಮೇಲ್ ಬರ್ಲಿಕ್ಕೆ ಕೊಡಬಾರ್ದು. ನಾನು ಒಬ್ಬ ಪಾರ್ಟಿ ಮೆಂಬರಾಗಿ ಉಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಯಾರಾದರೂ ಒಬ್ಬರದ್ದು ಮನುಷ್ಯ ಆಗಿರ್ಬೇಕು. ನಾನು BJP ಅಂತ ಹೇಳಿದ್ರೆ BJP ಅಂದರೆ ಯಾರೋ ಪಕ್ಕಿ ನೀವು ಅವ್ರ ಜನನೇ ಇವ್ರ ಜನ ಅಂತೇಳಿ. ಈ ರೀತಿ ಕನ್ಫ್ಯೂಷನ್ನಲ್ಲಿ ಇವತ್ತು ಮೂಲಭೂತ ಸಮಸ್ಯೆಗಳು ಇದ್ದಾವಲ್ಲ, ಅದಕ್ಕೆ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ ಎಲ್ಲೋ. ಅದಕ್ಕೆ ಪ್ಯಾರಲಲ್ ಆಗಿ ನಾವು ಏನು ನಮ್ಮದು ಕಡಿಮೆ ವಯಸ್ಸಲ್ಲಿ ನಾವು ಏನು ಮಾಡ್ಬೋದು. ನಾನೇ ಏನಾದರೂ ಸ್ವತಃ ಏನಾದರೂ ಆಗಬೇಕಂದ್ರೆ ನಾನು ಏನಾದರೂ ಮಾಡ್ಕೊಂಡು ಹೋಗ್ಬೋದು. ನಾನು ಒಬ್ಬನೇ ಏನಾದರೂ ಆಗಿದ್ದರಿಂದ ಆಗೋದಿಲ್ಲ. ಇಲ್ಲಿರೋ ವ್ಯವಸ್ಥೆಗೆ ಏನಾದರೂ ದಾರಿ ತೋರಿಸ್ಬೇಕಂದ್ರೆ ನಾನು ಏನಾದರೂ ಮಾಡಬೇಕು. ಅದಕ್ಕೆ 5-6 ಸಂಘಟನೆಗಳನ್ನು ಕಟ್ಟಿದ್ದೇವೆ. ಕಳೆದ ಸುಮಾರು 20-25 ವರ್ಷದಲ್ಲಿ ಸುಮಾರು ಕೆಲಸ ಮಾಡಿದ್ದೇವೆ. ನಮ್ಮ ಸಂಘಟನೆಗಳು ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಫ್ರೀ ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದೇವೆ. ಉದ್ಯೋಗ ಅವಕಾಶ ಕಲ್ಪಿಸುವಂಥ ಸಂಘಟನೆಗಳನ್ನು ಕಟ್ಟಿದ್ದೇವೆ. ಟೂರಿಸಮ್ ಆರ್ಗನೈಸೇಷನ್ಸ್ ಇದ್ದಾವೆ. ರೈತರು ಕೋಆಪರೇಟಿವ್ ಸೊಸೈಟೀಸ್ ಇದ್ದಾವೆ. ಇದೆಲ್ಲ ಸಂಘಟನೆ ಮುಖಾಂತರ ನಾನು ಅನೇಕ ಕೆಲಸಗಳನ್ನು ಮಾಡ್ತಾ ಹೋದಾಗೆ ಇದು ಸಾಧ್ಯ ಇದೆ ಅಂತ ಗೊತ್ತಾಯ್ತು. ನಾನು ಇಲ್ಲಿ ಹೇಳಲಿಕ್ಕೆ ಯಾಕೆ ಬಯಸ್ತಾ ಇದ್ದೇನೆ ಅಂದರೆ, ಇವತ್ತಿನ ಚುನಾವಣೆಗಳು ನಮ್ಮ ಹಿರಿಯರಾದ ಇವರು ಹೇಳಿದರು. ಇವತ್ತಿನ ಚುನಾವಣೆ ಹೇಗಿದೆ ಅಂದರೆ, ನಿಮ್ಮಲ್ಲಿ ಯಾರಾದರೂ ಒಬ್ಬ ಬಡವ ಹೋಗಿ ನಿಂತರೆ ಜನನೇ ಆಕ್ಸೆಪ್ಟ್ ಮಾಡೋದಿಲ್ಲ ಅಂತೇಳಿ. ಜನ ಯಾಕೆ ಆಕ್ಸೆಪ್ಟ್ ಮಾಡೋದಿಲ್ಲ ಅಂದರೆ, ನಮ್ಮ ಮುಂದೆ ಇರೋ ಆಪ್ಷನ್ಸೇ ಅಷ್ಟು. ಒಂದು ಮಸಾಲ ರೈಸ್, ಒಂದು ವೈಟ್ ರೈಸ್, ಯಾವುದಾದ್ರಲ್ಲಿ ಒಂದು ತೊಗೊಳ್ಬೇಕು. ಹೀಗೆ ಒಬ್ಬ ಪಾರ್ಟಿಯವರು ಒಬ್ಬ ಕ್ರಿಮಿನಲ್ ಇದು ಕೊಟ್ಟರೆ ಇನ್ನೊಬ್ಬ ಪಾರ್ಟಿಯವ್ರನ್ನ ಅದಕ್ಕಿಂತ ಜಾಸ್ತಿ ಕೇಸ್ ಆದವ್ರನ್ನು. ಇವತ್ತು ಒಳ್ಳೆ ಕ್ಯಾಂಡಿಡೇಟ್ ಹುಡುಕ್ಲಿಕ್ಕೆ ಆಗೋದಿಲ್ಲ. ಕಡಿಮೆ ಒಳ್ಳೆಯವನು ಯಾರು, ಕಡಿಮೆ ಕೆಟ್ಟವನು ಯಾರು, ಹುಡುಕಿ ಜನ ವೋಟ್ ಮಾಡುವಂಥ ಸಂದರ್ಭ ಇದೆ. ಅದಕ್ಕೆ ನ್ಯಾಷನಲ್ ಇಶ್ಯೂಸ್ಗಳಲ್ಲಿ ಇವತ್ತು ಚುನಾವಣೆಗಳು ಆಗ್ತಾಯಿದ್ವಿ. ಕಾಶ್ಮೀರ ಇಶ್ಯೂ ಹಿಡ್ಕೊಂಡು ಪಾಂಡಿಚೇರಿಯವನು ಓಟ್ ಹಾಕ್ತಾನೆ. ತಮಿಳ್ನಾಡಲ್ಲಿರೋ ಸಮಸ್ಯೆಗೆ ಪಂಜಾಬ್ದವನು ಓಟ್ ಹಾಕ್ತಾನೆ. ಅಲ್ಲಿ ಏನಾದರೂ ಇಶ್ಯೂ ಆದರೆ ಇಶ್ಯೂ ಬೇಸ್ಡ್ ಒಂದು ಇಶ್ಯೂ ಪರವಾಗಿ ಓಟ್ ಹಾಕ್ತಾರೆ, ಇನ್ನೊಂದು ಇಶ್ಯೂದು ವಿರುದ್ಧವಾಗಿ ಓಟ್ ಹಾಕ್ತಾರೆ. ಯಾವುದೋ ಇಶ್ಯೂ ಇರಲಿ, ನಾನು ಹೇಳ್ತಾ ಇಲ್ಲ, ಆ ವೇದಿಕೆ ಅಲ್ಲ ಇಲ್ಲಿ ಹೇಳಲಿಕ್ಕೆ. ಇರುವ ಪಕ್ಷಗಳು ಕೂಡ ಅಲ್ಲಿ ಡಿವೈಡ್ ಆಗಿಬಿಡ್ತಾರೆ. ಈ ಪಕ್ಷಕ್ಕೆ ಸಪೋರ್ಟ್, ಆ ಪಕ್ಷಕ್ಕೆ ಸಪೋರ್ಟ್ ಅಂತೇಳಿ. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು, ನಾನು ಶಾರ್ಟಾಗಿ ಇರೋದು ಸಮಯದ ಅಭಾವ ಇದೆ, ಭಾಳ ಶಾರ್ಟಾಗಿ ಹೇಳ್ತಾ ಇದ್ದೇನೆ. ಪ್ರಾದೇಶಿಕ ಪಕ್ಷಗಳು ಸಾಧ್ಯ ಇದೆ ಮಾಡಲಿಕ್ಕೆ. ಆಮ್ ಆದ್ಮಿ ಆಗಲಿ, TMC ಆಗಲಿ, ನಾನು ಅಲ್ಲಲ್ಲಿ ಚುನಾವಣೆ ಇದಕ್ಕೆಲ್ಲ ಹೋಗಿದ್ದೇನೆ, ಸಿಲಿಗುಡಿ ಇಲ್ಲೆಲ್ಲ ನೋಡಿದೆ. ಅಲ್ಲಿ ನ್ಯಾಷನಲ್ ಇಶ್ಯೂಸ್ ಇರಲಿಲ್ಲ. ತೃಣಮೂಲ ಕಾಂಗ್ರೆಸ್ಸಲ್ಲಿ ಲೋಕಲ್ ಇಶ್ಯೂ ಇಟ್ಕೊಂಡು ಮಾಡಿದ್ದಾರೆ ಎಲೆಕ್ಷನ್ಸ್. ಆಮ್ ಆದ್ಮಿಯವರು ಲೋಕಲ್ ಇಶ್ಯೂ ಇಟ್ಕೊಂಡು ಮಾಡಿದ್ದಾರೆ.
ಸಾಧ್ಯ ಇದೆ ಅಂತ ತೋರಿಸ್ಲಿಕ್ಕೆ ಎರಡು ಪಕ್ಷಗಳ ಉದಾಹರಣೆ. ಅದಕ್ಕೆ ನವಭಾರತ ಸೇನಾ ಖಂಡಿತವಾಗಿ ಮೂಲಭೂತ ಸಮಸ್ಯೆಗಳು ತಗೊಂಡು ಏನಾದರೂ ಹೊರಟಿದರೆ ಒಂದು ಆಶಾಕಿರಣ ಇದೆ. ಇಡೀ ದೇಶದಲ್ಲಿ ರಾಜಕೀಯ ಪಕ್ಷಗಳು, ಘಟಕಗಳು, ಅಧ್ಯಕ್ಷರು ಆಗಬೇಕು ಹಾಗೇನಿಲ್ಲ. ಇಡೀ ರಾಜ್ಯದಲ್ಲಿ ಸಂಘಟನೆ ಆಗಬೇಕು ಹಾಗೇನಿಲ್ಲ. ನವಭಾರತ ಸೇನಾ ಎಂದು ಒಬ್ಬ MLA ಆದರೆ ಸಾಕು. ಅವನು ತನ್ನ ಗಟ್ಟಿತನ, ತನ್ನ ನಿರ್ದಿಷ್ಟ ಧ್ಯೇಯ ಮತ್ತು ಗುರಿ ಇಟ್ಕೊಂಡು ಏನಾದರೂ ಹೊರಟ್ರೆ ಅಲ್ಲ, ಖಂಡಿತ ಏನಾದರೂ ಒಂದು ಚೇಂಜಸ್, ಇಡೀ ದೇಶ, ಇಡೀ ರಾಜ್ಯ ಚೇಂಜ್ ಆಗಲಿಕ್ಕಿದೆ. ಇದೊಂದು ಸಣ್ಣ ಕಾಂಟ್ರಿಬ್ಯೂಷನ್ ನಾವು ಕೊಡ್ಬೋದು. ಇದಕ್ಕೊಂದು ಸಣ್ಣ ಉದಾಹರಣೆ ನಾನು ಅಸುದ್ದೀನ್ ಓವೈಸಿ ಇರೋದು ಕೊಡ್ತೇನೆ. ಓವೈಸಿ ಅಂತ ಹೇಳಿದ ಕೂಡಲೇ ಭಾಳಷ್ಟು ಇದರಲ್ಲಿ ಒಂದು ಡಿಸ್ಪ್ಯೂಟೆಡ್ ವ್ಯಕ್ತಿಮತ್ವ, ಅದು ಭಾಳಷ್ಟು ವಿವಾದಾತ್ಮಕ ವ್ಯಕ್ತಿ. ನಾನು ಕೂಡ ಅವ್ರ ಸಿದ್ಧಾಂತಗಳು ಒಪ್ತೇನೆ ಹಾಗಂತಲ್ಲ, ಆದರೆ ಅವ್ರು ಕೆಲಸ ಮಾಡೋ ರೀತಿ ಇದೆ ಅಲ್ಲ. ಒಬ್ಬ ಮನುಷ್ಯ ಒಬ್ಬನೇ MP ಇಡೀ 542 ಇರುವಂಥ ಸಂಸದವನ್ನು ಇವತ್ತು ಅಲುಗಾಡಿಸ್ತಾನೆ. ಅವನಿಗೆ ಮಾತಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಕೊಡ್ತಾರೆ ಸಭಾಪತಿಯವರು, ಯಾಕಂದರೆ ಅಷ್ಟೊಂದು ಕಾನ್ಸ್ಟಿಟ್ಯೂಷನಲ್ ಆಗಿರ್ತದೆ ಅಲ್ಲಿ. ಬೇರೆ ವಿಚಾರಧಾರೆಗಳು ಬಿಟ್ಬಿಡಿ ಅವ್ರದ್ದು, ನಾವು ಒಪ್ತೇವೋ ಇಲ್ಲ, ಅದು ನಮ್ಮ ಇದು. ಆದರೆ ಒಬ್ಬ MP ಆಗಿ ಇವತ್ತು ಅಲ್ಲಿ ಯಾಕೆ ಅಷ್ಟು ಗಟ್ಟಿತನ ಅಷ್ಟು ತೋರಿಸಿದ್ದಾರೆ ಅಂದರೆ ಅದಕ್ಕೆ ಅಂಟ್ಕೊಂಡಿದ್ದಾರೆ. ಅವ್ರು ಏನು ತೊಗೊಂಡು ಹೊಂಟಿದ್ದಾರಲ್ಲ, ಅದೇ ರೀತಿ ನವಭಾರತ ಸೇನಾ ಇವತ್ತೇನಾದರೂ ತಮ್ಮ ಉದ್ದೇಶಗಳನ್ನು ಸ್ಪಷ್ಟಪಡಿಸಿ ನಮ್ಮ ನೀತಿ ಏನು ಕೆಲಸ ಮಾಡ್ತೀವಿ ಅಂತೇಳಿ ಅದೇ ಗಟ್ಟಿಯಾಗಿ ಏನಾದರೂ ಇಟ್ಕೊಂಡು ಹೊರಟ್ರೆ ಅಲ್ಲ, ಖಂಡಿತ ಒಂದು ದಿನ ಬರ್ತದೆ. ವೇಟ್ ಮಾಡಬೇಕು. ನಮ್ಮ ಕಾಳಿ ಬ್ರಿಗೇಡ್ ಸಂಘಟನೆ ನಿಮ್ಮ ಎಲ್ಲ ಹೋರಾಟದಲ್ಲೂ ಇರ್ತದೆ. ಮುಂದಿನ ದಿವಸದಲ್ಲಿ ಒಂದು ದೊಡ್ಡ ಪಕ್ಷ ಆಗಿ ಬೆಳೀಲಿ, ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಪ್ರವೇಶ ಪಡೆಯಲಿ ನವಭಾರತ ಸೇನಾ ಅಂತ ಹಾರೈಸುತ್ತಾ ಇಲ್ಲಿ ಅವಕಾಶ ಕೊಟ್ಟಿದ್ದೀರಿ. ಎರಡು ಮಾತುಗಳನ್ನು ಮುಗಿಸ್ತಾ ಎಲ್ರಿಗೂ ವಂದಿಸ್ತಾ ಇದ್ದೀನಿ. ಗೆಳೆಯರಾದ ಶ್ರೀ